Elrigu namaskara. Welcome back to Winnie's Calorie. Also, welcome to the 4th week of my weight loss journey. ಈಗಲೂ ಐ ಆಮ್ ನಾಟ್ ಫೀಲಿಂಗ್ ಸೊ ವೆಲ್. ಇವಾಗಲೂ ಹುಷಾರಿಲ್ಲ ನನಗೆ. ಸೊ ಈ ವೀಕು ನನ್ನ ವರ್ಕೌಟ್ ರುಟೀನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಡಯಟ್ ಅಂತೂ ನಾನು ಫಾಲೋ ಮಾಡ್ತಾನೇ ಇದ್ದೀನಿ. ಸಂಡೇ ನಾನೇನು ಡಯಟ್ ಫಾಲೋ ಮಾಡಿದೆ ಅಂತ ಹೇಳಿದ್ರೆ, ಸೊ ದಟ್ ವಾಸ್ ಮೈ ಡಯಟ್ ಚಾರ್ಟ್. ಈ ವೀಕ್ನ ರುಟೀನ್ ಚಾರ್ಟ್ ನನಗಿನ್ನೂ ಬಂದಿಲ್ಲ. ಅಂದರೆ ಏನೇನು ಫಾಲೋ ಮಾಡಬೇಕು, ಎಕ್ಸಸೈಸಸ್, ವರ್ಕೌಟ್ದು ರುಟೀನ್ ನನಗಿನ್ನೂ ಬಂದಿಲ್ಲ. ಬಿಕಾಸ್ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ನಾನು ಇನ್ನೂ ಅವ್ರಿಗೆ ಹೇಳಿಲ್ಲ ಸ್ಟಾರ್ಟ್ ಮಾಡೋಣ ಅಂತ. ಸೊ ಆಯಿತು, ಆಲ್ಮೋಸ್ಟ್ ಒಂದು 5-6 ಡೇಸಿಂದ ಐ ಹ್ಯಾವ್ ಬಿನ್ ಇನ್ ರೆಸ್ಟ್. ವಾಕ್ ಮಾಡಿದೆ ಇನ್ ಬಿಟ್ವೀನ್, ಆ್ಯಂಡ್ ಮಧ್ಯದಲ್ಲಿ ಒಂದು ಸಲ ವರ್ಕೌಟ್ ಕೂಡ ಮಾಡಿದ್ದೆ, ನೀವು ನೋಡಿದ್ದೀರಾ ಲಾಸ್ಟ್ ವೀಕ್ ವಿಡಿಯೋದಲ್ಲಿ. ಸೊ ಈ ವೀಕ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಲಾಸ್ಟ್ ವೀಕ್ ವಿಡಿಯೋದಲ್ಲಿ ನಾನು ವೆಯ್ಟ್ ಎಷ್ಟು ಅಂತ ಹೇಳಿಲ್ಲ, ಬಿಕಾಸ್ ನಾನು ವರ್ಕೌಟೇ ಮಾಡಿಲ್ಲ, ಯಾವುದೇ ರೀತಿ ಎಕ್ಸಸೈಸ್ ಮಾಡಿರಲಿಲ್ಲ. ಸೊ ನೋ ಪಾಯಿಂಟ್ ಸೀಯಿಂಗ್ ಮೈ ವೆಯ್ಟ್ ಅಂತ ನಾನು ನೋಡೋಕ್ಕೆ ಹೋಗಲಿಲ್ಲ ವೆಯ್ಟ್ನ ಎಷ್ಟಾಗಿದೆ ಅಂತ. ಸೊ ಈ ವೀಕ್ ಅಂತೂ ಖಂಡಿತವಾಗ್ಲೂ ವೆಯ್ಟ್ ಎಷ್ಟಾಗುತ್ತೆ ಅಂತ ನೋಡ್ತೀನಿ. ಈ ವೀಕ್ ರುಟೀನ್ ನಾನು ಆದಷ್ಟು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ವರ್ಕೌಟ್ನ ಬೇಗ ಹುಷಾರಾಗೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಸೊ ನೋಡೋಣ ಈ ವೀಕ್ ಹೇಗಿರುತ್ತೆ ಅಂತ. ಲೆಟ್ಸ್ ಸ್ಟಾರ್ಟ್. ಇವತ್ತು ಮಂಡೇ ಮಾರ್ನಿಂಗ್ ಆ್ಯಸ್ ಯೂಶುವಲ್ ಲಂಚ್ಗೆ ನಾನು ಇದನ್ನು ತಿಂದೆ. ಮಧ್ಯದಲ್ಲಿ ಶುಂಠಿ ಟೀ ಕುಡಿತಾ ಇದ್ದೆ. ಡಿನ್ನರ್ಗೆ 150 grams ಆಫ್ ರೈಸ್ ವಿತ್ ತಿಳಿ ಸಾರು. ನೋಡಿ ಇಲ್ಲಿ ನನಗೆ ಒಂದು ಟಾರ್ಚರ್, ಕೊಡು 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 ಅಂತ. ಕೊಡ್ತೀನಿ ಇರು ಮಗನೆ, ನಾನು ತಿನ್ನಬಾರ್ದಾ? ನೋಡು, ಆಯ್ತು 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 ಆಯ್ತು. ಕೊಡ್ತೀನಿರು, ಪರ್ಚಬೇಡ ನನಗೆ, ಕೊಡ್ತೀನಿರು. ಹುಷಾರಿಲ್ದಿರೋ ಕಾರಣ ಹೆವಿಯಾಗೇನು ತಿನ್ನೋದಕ್ಕಾಗ್ತಾ ಇಲ್ಲ. ಸೊ ಲೈಟ್ ಮೀಲ್ಸೇ ತೊಗೊಳ್ತಾ ಇದ್ದೀನಿ. ಮತ್ತು ಸಂಜೆ ನನಗೆ ಯಾಕೋ ಚಾಕ್ಲೇಟ್ ಕ್ರೇವಿಂಗ್ ಆಗ್ತಿತ್ತು, ಅದಕ್ಕೆ ಡಾರ್ಕ್ ಚಾಕ್ಲೇಟ್, ಓಟ್ಸ್ ಎಲ್ಲ ಹಾಕಿ ಈ ಹಾಟ್ ಚಾಕ್ಲೇಟ್ ಮೂಸ್ ಮಾಡಿದೆ. ಇದರ ರೆಸಿಪಿ ಬೇಕಂದರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ಇದು ಇವತ್ತಿನ ಡಯಟ್ ಚಾರ್ಟ್. ಇವತ್ತು ಟ್ಯೂಸ್ಡೇ, ವರ್ಕೌಟ್ ಇತ್ತು. ಸೊ ಕೇಳಿದ್ರು ನನ್ನ ಟ್ರೈನರ್ ನನಗಿವತ್ತು ಆಗುತ್ತಾ ವರ್ಕೌಟ್ ಮಾಡೋದಕ್ಕೆ ಅಂತ. ಟುಡೇ ಐ ವಾಸ್ ಫೀಲಿಂಗ್ ಲಿಟಲ್ ಓಕೆ. ಸೊ ವರ್ಕೌಟ್ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಮಾಡೋಣ ಅಂತ ನಾನು ಇವತ್ತು ವರ್ಕೌಟ್ ಸೆಷನ್ಗೆ ಓಕೆ ಅಂದೆ. ಸೊ ವರ್ಕೌಟ್ ಮಾಡಿದೆ. ಅಪ್ಪರ್ ಬಾಡಿ ಮತ್ತು ಸ್ವಲ್ಪ ಲೋಯರ್ಗೂ ಯೂಸ್ ಆಗೋ ಥರ ವರ್ಕೌಟ್ ಮಾಡಿಸಿದ್ರು. 5 ಎಕ್ಸಸೈಸಸ್, 4 ಸೆಟ್ಸ್ ಮಾಡಿದ್ವಿ. ಈಗ ನಾನು ನನ್ನ ಗ್ರೀನ್ ಟೀ ತೊಗೊಳ್ತಾ ಇದ್ದೀನಿ. ಜೊತೆಗೆ ಗ್ರೀನ್ ಟೀ ಕುಡ್ದಾದ್ಮೇಲೆ ಈ ಪ್ರೋಟೀನ್ ಬಾರ್ನ ತಿಂತೀನಿ. ಯಾರೋ ಒಬ್ಬರು ಕಾಮೆಂಟ್ ಮಾಡಿದ್ರಿ, ನೀವು ವರ್ಕೌಟ್ ಮಾಡೋದನ್ನು ವಿಡಿಯೋ ಮಾಡಿ ಅಂತ. ನಿಮಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಕಡೆಯಿಂದ ನಾನು ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ ನನ್ನ ಡಯಟ್ ವಿಚಾರದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಬಟ್ ವೆನ್ ಇಟ್ ಕಮ್ಸ್ ಟು ವರ್ಕೌಟ್, ಈಗ ಅಂದರೆ ಪ್ರೊಫೆಷನಲ್ ಶೂಟ್ ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ತಲುಪಿಸ್ಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಿರೋದ್ರಿಂದ ವರ್ಕೌಟ್ನ ವಿಡಿಯೋ ಮಾಡಿ ಪೋಸ್ಟ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ನಾನು ವರ್ಕೌಟಲ್ಲೇ, ಅಂದರೆ ನನಗೂ ಅವಾಗ ವರ್ಕೌಟ್ ಮಾಡೋದು ಡೆಡಿಕೇಟೆಡ್ ಆಗಿ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಆಲ್ಸೋ ಐ ಆಮ್ ನಾಟ್ ಸೊ ಕಂಫರ್ಟಬಲ್. ಈಗ ನಾನು ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದನ್ನೇ ಪ್ರಿಫರ್ ಮಾಡೋದಿಲ್ಲ. ಆದಷ್ಟು ಮನೆಗೆ ಟ್ರೈನರ್ನ ಕರ್ಸ್ಕೊಳ್ತೀನಿ, ಪರ್ಸ್ನಲ್ ಟ್ರೈನಿಂಗ್ ತೊಗೊಳ್ತೀನಿ, ಅಥವಾ ಈ ಥರ ಮನೇಲೇ ಮಾಡೋದನ್ನು ಪ್ರಿಫರ್ ಮಾಡ್ತೀನಿ. ಸೊ ಐ ಆಮ್ ನಾಟ್ ಸೊ ಕಂಫರ್ಟಬಲ್ ವಿತ್ ದ್ಯಾಟ್. ಅದೊಂದು ವಿಚಾರ ಐ ಆಮ್ ವೆರಿ ಸಾರಿ. ವರ್ಕೌಟ್ ಪೋಸ್ಟ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಐ ಕ್ಯಾನ್ ಟೆಲ್ ಯು ಆಲ್ ಹೇಗೆ ನೀವು ವರ್ಕೌಟ್ ಮಾಡ್ಬೋದು, ನಿಮ್ಮ ವರ್ಕೌಟ್ ಹೇಗೆ ನೀವು ಕಲ್ಟಿವೇಟ್ ಮಾಡ್ಕೊಳ್ಬಹುದು, ಯಾವ್ಯಾವ ಥರ ಎಕ್ಸಸೈಸಸ್ನ ಅಂತ. ಆದಷ್ಟು ನಿಮ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದೀನಿ ನಾನು, ಯಾವ್ಯಾವ ಥರ ವರ್ಕೌಟ್ ಮಾಡಬೇಕು ಅಂತ. ಬಟ್ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ನಿಮಗೆ ಟ್ರೈನರ್ ಇದ್ದರೆ ಒಂಥರ ಸುಲಭ ಆಗುತ್ತೆ. ಆ್ಯಂಡ್ ಮೆಂಟಲಿನೂ ಅಷ್ಟೇ, ನಿಮಗೊಬ್ಬರು ಗೈಡ್ ಮಾಡ್ತಾ ಇರ್ತಾರೆ ಆ್ಯಂಡ್ ಕೌಂಟ್ ಕೊಡ್ತಾ ಇರ್ತಾರೆ. ಆವಾಗ ನೀವು ವರ್ಕೌಟ್ ಮಾಡೋದಕ್ಕೂ ನೀವೇ ಮಾಡುವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಟು ಪುಷ್ ಯುವರ್ ಬಾಡಿ ಒಂದು ಮೋಟಿವೇಶನ್ ಇರಬೇಕು. ಅಥವಾ ಐ ಸಜೆಸ್ಟ್ ಯು ಪ್ಲೇ ಸಮ್ ಸಾಂಗ್ಸ್. ನಿಮಗೆ ಟ್ರೈನರ್ ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಪ್ಲೇ ಸಮ್ ಸಾಂಗ್ಸ್ ಆ್ಯಂಡ್ ಟ್ರೈ ಟು ಯುನೋ. ಬಟ್ ಆದ್ರೂ ಏನು ಗೊತ್ತಾ, ಒಂದ್ಸರಿ ನೀವು ಟ್ರೈನರ್ನ ಹೈರ್ ಮಾಡಿ, ಆವಾಗ ನಿಮಗೊಂದು ಸಿಗತ್ತೆ, ನಿಮ್ಗೆ ಏನಂತಾರೆ, ಯು ವಿಲ್ ಗೆಟ್ ಅ ಹೋಲ್ಡ್ ಆಫ್ ಇಟ್. ಈ ಥರ ವರ್ಕೌಟ್ಸ್ ನಿಮಗೆ ಇದಕ್ಕೆ ಯೂಸ್ ಆಗುತ್ತೆ ಅಂತ ಒಂದು ನಾಲೆಡ್ಜ್ ಸಿಗುತ್ತೆ ನಿಮಗೆ. ಆ ನಾಲೆಡ್ಜೇ ಇಲ್ಲದೆ ನಾವು ಸುಮ್ಮನೆ ಪ್ಲೇನ್ ಆಗಿ ವರ್ಕೌಟ್ ಮಾಡೋದಕ್ಕಿಂತ ಒಬ್ಬರು ಟ್ರೈನರ್ ಇದ್ದರೆ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಆ್ಯಂಡ್ ಯಾವುದಕ್ಕೋಸ್ಕರ ಈ ವರ್ಕೌಟ್ ಮಾಡ್ತಿದ್ದೀವಿ ಅನ್ನೋ ನಾಲೆಡ್ಜ್ ಸಿಗುತ್ತೆ ನಮಗೆ. ಆವಾಗ ಹೋಗ್ತಾ ಹೋಗ್ತಾ ನಿಮ್ಗೊಂದು ಅಟ್ಲೀಸ್ಟ್ ಒಂದು ನಾಲೆಡ್ಜ್ ಇರುತ್ತೆ ಅದ್ರ ಬಗ್ಗೆ. ಆಮೇಲೆ ನೀವಾಗೆ ವರ್ಕೌಟ್ ಮಾಡೋದಕ್ಕೆ ಟ್ರೈ ಮಾಡಬಹುದು.
ಮ್ಯೂಸಿಕ್ ಹಾಕ್ಕೊಂಡು ಇಂಥ ಡೇ ನೀವೇ ಕ್ಯಾಟಗರೈಸ್ ಮಾಡ್ಕೋಬೋದು. ಈ ದಿನ ಈ ವರ್ಕೌಟ್ ಮಾಡಬೇಕು ಅಂತ ಆ ಥರ ಯು ಕ್ಯಾನ್ ಪ್ಲ್ಯಾನ್. ಬಟ್ ಇನಿಷಿಯಲಿ ಐ ಸಜೆಸ್ಟ್ ಯು ಹ್ಯಾವ್ ಅ ಟ್ರೈನರ್, ಅಥವಾ ಅಂದರೆ ಜಿಮ್ಗೆ ಹೋಗೋರಿಗೆ ಬೇಡದೇ ಇರಬಹುದು, ಬಿಕಾಸ್ ಅಲ್ಲಿ ಫ್ರೆಂಡ್ಸ್ ಆಗ್ತಾರೆ ಆ್ಯಂಡ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಮಾಡಬೇಕು ಅಂತ. ಬಟ್ ಮನೇಲೇ ವರ್ಕೌಟ್ ಮಾಡ್ತೀರಾ ಅಂತ ಹೇಳಿದ್ರೆ ಒಬ್ಬರು ಟ್ರೈನರ್ ಇದ್ದರೆ ಇನಿಷಿಯಲ್ ಸ್ಟೇಜಸಲ್ಲಿ ಐ ಥಿಂಕ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಐ ಹೈಲಿ ರೆಕಮೆಂಡ್ ಭಾವನಾ. ಶಿ ಈಸ್ ವೆರಿ ವೆರಿ ಗುಡ್. ನನಗಂತೂ ಅದು ಫೀಲ್ ಆಗ್ತಾ ಇದೆ. ವೆಯ್ಟಲ್ಲಿ ಯಾವ ಥರ ಚೇಂಜಸ್ ಆಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಬಾಡಿ ಐ ಆಮ್ ರಿಯಲಿ ಫೀಲಿಂಗ್ ಲೈಟ್. ಬಟ್ ಇವಾಗ ಹುಷಾರು ತಪ್ಪಿದ್ರಿಂದ ಒಂದು ಸ್ವಲ್ಪ ಏರುಪೇರು ಆಗಿದೆ. ಬಟ್ ನನಗೆ 1-2 ವೀಕ್ಸಲ್ಲೇ ಐ ಕುಡ್ ಫೀಲ್ ಇಟ್. ನನ್ನ ಬಾಡಿ ಲೈಟ್ ಫೀಲ್ ಆಗೋದನ್ನ ನನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ. ಸೊ ಶಿ ಈಸ್ ರಿಯಲಿ ಗುಡ್. ಇಫ್ ಯು ವಾಂಟ್ ಟು ಕಾಂಟ್ಯಾಕ್ಟ್ ಹರ್, ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ DM ಮಾಡಿ. ನಾನು ಮೆನ್ಷನ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲೂ, ಈ ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅವರ ID-ನ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಹರ್. ಇವಾಗ ಖರ್ಚಾಗುತ್ತೆ ಅಂತ ಯೋಚನೆ ಮಾಡಿದ್ರೆ, ನಾವು ಯಾವ್ಯಾವುದಕ್ಕೋ ಖರ್ಚು ಮಾಡ್ತೀವಿ, ತಿನ್ನೋದಕ್ಕೆ ಅಥವಾ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ಅದರಲ್ಲಿ ಎವ್ರಿ ಮಂತ್ ಒಂದು ಸ್ವಲ್ಪ ನಮ್ಮ ಬಾಡಿನ ನಾವು ಟೋನ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ನಮ್ಮ ಹೆಲ್ದಿ ಇದನ್ನು ಫಾಲೋ ಮಾಡೋದಕ್ಕೆ ಸ್ಪೆಂಡ್ ಮಾಡಿದ್ರೆ ಏನೂ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಸ್ಪೆಂಡ್ ಮಾಡೋದನ್ನು ಇದಕ್ಕೆ ಅಂತ ಇಟ್ಬಿಟ್ಟು ಐ ಥಿಂಕ್ ಯು ಕ್ಯಾನ್ ಡೂ ದ್ಯಾಟ್. ಸೊ ನನ್ನ ಸಜೆಷನ್, ನೀವು ಹೆಲ್ದಿಯಾಗಿರೋದಕ್ಕೆ ಖರ್ಚು ಮಾಡಿದ್ರೆ ತಪ್ಪಿಲ್ಲ. ಆ್ಯಂಡ್ ತುಂಬಾ ಏನು ಖರ್ಚಾಗಲ್ಲ, ಮಿನಿಮಲ್. ನೀವು ಎಲ್ಲೆಲ್ಲೋ ಖರ್ಚು ಮಾಡೋದನ್ನು ಇದಕ್ಕೆ ಅಂತ ನೀವು ಸ್ಪೆಂಡ್ ಮಾಡಬಹುದು. ಬೈ ದ ಎಂಡ್ ಆಫ್ ಟುಡೇ ನನಗೆ ನೆಕ್ಸ್ಟ್ ವರ್ಕೌಟ್ ರುಟೀನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಪ್ಲ್ಯಾನ್ ಮಾಡಿ ಚಾರ್ಟ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಸಿಕ್ಕಿದ ಮೇಲೆ ನಾನು ನಿಮಗೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಇದು ಇವತ್ತಿನ ಫುಡ್ ಚಾರ್ಟ್. ದಟ್ ವಾಸ್ ಅಬೌಟ್ ಟುಡೇ. ಇವತ್ತು ವೆನ್ಸ್ಡೇ. ಲಂಚ್ಗೆ ನಾನು ಇನ್ಸ್ಟಾಗ್ರಾಮ್ ವೈರಲ್ ಇಮಾದಾಚಿ ಮಾಡಿದ್ದೆ. ಇಟ್ ಈಸ್ ಮೇಡ್ ವಿತ್ ಚೀಸ್ ಆ್ಯಂಡ್ ಚಿಲ್ಲೀಸ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈವ್ನಿಂಗ್ ಐ ಹ್ಯಾಡ್ ದಿಸ್ ಹಾಟ್ ಚಾಕ್ಲೇಟ್ ಮೇಡ್ ಬೈ ಮೈ ಸೆಲ್ಫ್. ಓಟ್ಸ್ ಆ್ಯಂಡ್ ಡಾರ್ಕ್ ಚಾಕ್ಲೇಟ್ ಎಲ್ಲ ಹಾಕಿ ಮಾಡಿದ್ದು. ತುಂಬ ಟೇಸ್ಟಿಯಾಗಿತ್ತು. ಇಟ್ ಈಸ್ ಆಲ್ಸೋ ಫಿಲ್ಡ್ ವಿತ್ ಪ್ರೋಟೀನ್. ಐ ಹ್ಯಾಡ್ ಟಾಪ್ಡ್ ಇಟ್ ಅಪ್ ವಿತ್ ರೈಸಿನ್ಸ್. ಐ ಟೋಟ್ಲಿ ಲವ್ಡ್ ಇಟ್. ಇದು ಇವತ್ತಿನ ಫುಡ್ ಚಾರ್ಟ್. ಇವತ್ತು ಥರ್ಸ್ಡೇ ವರ್ಕೌಟ್ ಸೆಷನ್ ಇತ್ತು. ವರ್ಕೌಟ್ ಸೆಷನ್ ಮುಗಿಸಿ ಒಂದು ಗ್ರೀನ್ ಟೀ ಕುಡಿದು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪ್ರೋಟೀನ್ ಬಾರ್ ತಿಂತಾಯಿದ್ದೀನಿ. ನಾನು ಸ್ನಾನ ಮಾಡಿದ್ಮೇಲೆ ಪ್ರೋಟೀನ್ ಬಾರ್ ತಿಂತಿದ್ದೀನಿ. ಬಿಕಾಸ್ ಯೂಶ್ವಲಿ ಏನಾದರೂ ತಿಂದುಬಿಟ್ಟು ಊಟ ಎಲ್ಲ ಮಾಡಿ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಹೊಟ್ಟೆ ತುಂಬಿರೋವಾಗ ಸ್ನಾನ ಮಾಡೋದು ಈಸ್ ನಾಟ್ ಗುಡ್. ಅದಕ್ಕೆ ಸ್ನಾನ ಮಾಡ್ಕೊಂಡು ಬಂದು ಪ್ರೋಟೀನ್ ಬಾರ್ ತಿಂತಾಯಿದ್ದೀನಿ. ಇವತ್ತು ನಾನು ಬ್ರೇಕ್ಫಾಸ್ಟ್ ಆ್ಯಸ್ ಯೂಶ್ವಲ್. ಲಂಚಿಗೆ ರಾಜ್ಮುಡಿ ರೈಸ್ ಜೊತೆ ಸ್ವಲ್ಪ ಬೇಳೆ ತರಕಾರಿ ಸಾರು ಮಾಡಿದ್ದೆ, ಅದನ್ನು ತೊಗೊಂಡೆ. ಮತ್ತು ಒಂದು ಮೊಟ್ಟೆ ಹಾಕಿ ಬುರ್ಜಿ ಮಾಡ್ಕೊಂಡಿದ್ದೆ, ತಿಂದೆ. ಸೊ ಈಗ ಡಿನ್ನರ್ಗೂ ಅದನ್ನೇ ತಿಂತೀನಿ. ಮಧ್ಯದಲ್ಲಿ ಗ್ರೀನ್ ಟೀ ಅಷ್ಟೇ, ಬೇರೆ ಏನೇನು ಎಕ್ಸ್ಟ್ರಾ ಇಲ್ಲ. ಆ್ಯಂಡ್ ನನ್ನ ಡಯಟಿಷಿಯನ್ ಹೇಳಿದ್ರು ಹಾಟ್ ಚಾಕ್ಲೇಟ್ ಮಾಡ್ಕೊಂಡಿದ್ದೆ ನಾನು ನಿನ್ನೆ. ಸೊ ಆ ಹಾಟ್ ಚಾಕ್ಲೇಟ್ನು ಅವಾಯ್ಡ್ ಮಾಡಿ ಅಂತ. ಬಿಕಾಸ್ ಇಟ್ಸ್ ಕ್ಯಾಲರಿ ಡೆನ್ಸ್ ಅಂತೆ. ಅದರಲ್ಲಿ ಪ್ರೋಟೀನ್ ಹಾರ್ಡ್ಲಿ 2 to 3 ಗ್ರಾಮ್ಸ್ ಸಿಗುತ್ತೆ. ಬಟ್ ಇಟ್ಸ್ ಕ್ಯಾಲರಿ ಡೆನ್ಸ್ ಬಿಕಾಸ್ ನೀವು ಲಿಕ್ವಿಡ್ ಫಾರ್ಮಲ್ಲಿ ಕನ್ಸ್ಯೂಮ್ ಮಾಡೋದ್ರಿಂದ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದ್ರು. ಬಟ್ ಇಟ್ಸ್ ಮೈ ಫೇವ್ರೆಟ್. ಐ ಥಾಟ್ ಇಟ್ಸ್ ಹೆಲ್ದಿ. ಇಟ್ ಈಸ್ ಹೆಲ್ದಿ, ಬಟ್ ಇವಾಗ ನಾವು ವೆಯ್ಟ್ ಲಾಸ್ ಜರ್ನಿಲಿರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು. ಸೊ 2 months ಬೇಡ ಅಂತ. ಬೇಜಾರಾಯಿತು ನನಗೆ. ಆ್ಯಂಡ್ ನನ್ನ ವರ್ಕೌಟ್ ಚಾರ್ಟ್ ಹೊಸಾದು ಕಳಿಸಿದ್ದಾರೆ. ಡಯಟ್ ಚಾರ್ಟ್ನೂ ಹೊಸಾದು ಕಳಿಸ್ತೀನಿ ಅಂತ ಹೇಳಿದ್ರು. ಲಾಸ್ಟ್ ವೀಕ್ ಕಂಪ್ಲೀಟ್ಲಿ ನನಗೆ ಹುಷಾರಿಲ್ಲದೆ ಇದ್ದಿದ್ದರಿಂದ ನಾನು ಎಕ್ಸಸೈಸ್ ಏನೂ ಮಾಡೋದಕ್ಕಾಗಿಲ್ಲ. ಆ್ಯಂಡ್ ಬಾಡಿನೂ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಸಿಕ್ಕಾಬಟ್ಟೆ ತೊಗೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಬ್ಲೋಟಿಂಗ್ ಆಗಿದೆ. ಯೂಶ್ವಲಿ ಪೀರಿಯಡ್ಸ್ ಟೈಮಲ್ಲಿ ಆ್ಯಂಡ್ ಈ ಥರ ಹುಷಾರಿಲ್ದಿರೋ ಟೈಮಲ್ಲಿ ಬ್ಲೋಟ್ ಆಗುತ್ತೆ ಬಾಡಿ. ಸೊ ಸ್ವಲ್ಪ ವೆಯ್ಟ್ ಅಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ. ಸೊ ಈ ವೀಕಿನ ವೆಯ್ಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ, ನೋಡಬೇಕು. ಆ್ಯಂಡ್ ನೆಕ್ಸ್ಟ್ ವೀಕ್, ಇವತ್ತು ಆ್ಯಕ್ಚುಲಿ ವರ್ಕೌಟ್ ಒಂದು ಸ್ವಲ್ಪ ಹೆವಿ ಇತ್ತು ವೆನ್ ಕಂಪೇರ್ಡ್ ಟು ಆಲ್ ಅದರ್ ಸೆಷನ್ಸ್. ಸ್ವಲ್ಪ ಜಾಸ್ತಿನೇ ಮಾಡಿಸಿದ್ರು, ಸುಸ್ತಾಗೋಯ್ತು ನನಗೆ. ಸೊ ಇನ್ನು ಮುಂದೆ ಹಾಗೇ ಇರುತ್ತೆ ವರ್ಕೌಟ್. ಆ್ಯಂಡ್ ನೆಕ್ಸ್ಟ್ ವೀಕ್ ಇನ್ನೊಂದು ಸ್ವಲ್ಪ ಇಂಟೆನ್ಸ್ ಆಗಿರುತ್ತೆ ಅಂತ ಹೇಳಿದ್ರು. ನೋಡೋಣ. ಐ ಹ್ಯಾವ್ ಟು ಫಾಲೋ ದ್ಯಾಟ್ ಫ್ರಮ್ ನೌ ಆನ್. ವೆಯ್ಟ್ ರೆಡ್ಯೂಸ್ ಆಗಲೇಬೇಕು ಅಟ್ ಎನಿ ಕಾಸ್ಟ್. ಸೊ ವಿಲ್ ಸಿ. ಇದು ಇವತ್ತಿನ ಫುಡ್ ಚಾರ್ಟ್. ಫ್ರೈಡೇ ಮಾರ್ನಿಂಗ್ ರಿಚುವಲ್ಸ್ ಮುಗಿಸಿ ಸೋಕ್ಡ್ ರೇಸಿನ್ಸ್ ತಿಂದು ಜೀರಾ ಆ್ಯಂಡ್ ಅಜ್ವೈನ್ ವಾಟರ್ ಕುಡಿದು ಸೂರ್ಯ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದೆ.
8 ಸಲ ಸೂರ್ಯ ನಮಸ್ಕಾರ ಮಾಡಿ ಮುಗಿಸ್ದೆ. ಬ್ರೇಕ್ಫಾಸ್ಟ್ ಮುಗಿಸಿ ಮಧ್ಯಾಹ್ನ ಲಂಚ್ಗೆ ಪ್ರಾನ್ಸ್ ಮಾಡ್ಕೊಂಡಿದ್ದೆ, ಜೊತೆಗೆ 150 ಗ್ರಾಮ್ಸ್ ಆಫ್ ರೈಸ್ ಮತ್ತು ತರಕಾರಿ ಬೇಳೆ ಸಾರು. ಸಂಜೆ 1 ಕಪ್ ಗ್ರೀನ್ ಟೀ ಕುಡಿದು ಡಿನ್ನರ್ ಮುಗಿಸಿ ವಾಕಿಂಗಿಗೆ ರೆಡಿ ಆದೆ. ಡಿನ್ನರ್ಗೆ ನಾನು ಬೇಳೆ ಸಾರು ಮತ್ತು ಸ್ಪ್ರೌಟ್ಸ್ ತಿಂದೆ, ಪ್ರಾನ್ಸ್ ಸ್ವಲ್ಪ ಹೆವಿ ಆಗುತ್ತೆ ಅಂತ. ನಾನು ವಾಕಿಂಗ್ ಹೋಗೋದು ಗೊತ್ತಾಗಿ ಕೋಕೋ ಬಿಡಲಿಲ್ಲ, ಫುಲ್ ಹಠ ಮಾಡಿ ನಾನು ಬರ್ತೀನಿ ಅಂತ ನಿಂತ್ಕೊಂಡ. ಸೊ ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವನ್ನ ಕರ್ಕೊಂಡು ಹೋದರೆ ನಾನು ಬ್ರಿಸ್ಕ್ ವಾಕ್ ಮಾಡೋಕ್ಕಾಗಲ್ಲ. ಸೊ ಐ ಥಾಟ್ ಐ ಲೀವ್ ಹಿಮ್ ಟುಡೇ. ಆಮೇಲೆ ನಾನು ವಾಕ್ ಮುಗಿಸಿ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ, ಬಟ್ ಬಿಡಲಿಲ್ಲ. ಬನ್ನಿ ಸರ್. ಎಳಿಬಾರ್ದು ನನ್ನ ಇರೋ. ಒಳಗಡೆ ನನ್ನ ಮಗಳು ಕಿರ್ಚ್ತಾ ಇದ್ದಾಳೆ ನೋಡಿ, ಕಿರ್ಚ್ತಾ ಇದ್ದಾಳೆ ನಿಲ್ಕಿ. ಗೋ ಮಾಮ, ವಾಕ್ ಮುಗಿಸ್ ಬರ್ತಾರೆ ಹೋಗಿ. ಇವತ್ತು 3K ಸ್ಟೆಪ್ಸ್ ಮುಗಿಸ್ದೆ. ಸ್ವಲ್ಪ ಬ್ರಿಸ್ಕ್ ವಾಕ್ ಮಾಡಿದ್ರಿಂದ ಸುಸ್ತಾಯಿತು ತುಂಬ. ಇದು ಇವತ್ತಿನ ಫುಡ್ ಚಾರ್ಟ್. ಸ್ಯಾಟರ್ಡೇ ಮಾರ್ನಿಂಗ್ ವೆಯ್ಟ್ ಚೆಕ್ ಮಾಡಿದೆ. ಬಿಫೋರ್ ಲಾಸ್ಟ್ ವೀಕ್ ನಾವು ಚೆಕ್ ಮಾಡಿದಾಗ 4890 ಇತ್ತು, ಈಗ 4830 ಇದೆ. ದಟ್ ಮೀನ್ಸ್ ಐ ಹ್ಯಾವ್ ಲಾಸ್ಟ್ ಅನದರ್ 60 ಗ್ರಾಮ್ಸ್. ಬರ್ಬೇಕಾ ನನ್ನ ಜೊತೆ? ನೀನು ಬರ್ಬೇಕಾ ನನ್ನ ಜೊತೆ? ಎಲ್ಲಿಗೆ ಹೋಗ್ತಿದ್ದೀನಿ ನಾನು? ಹಾಂ ನೋಡು. ಓಹೋ, ಕರ್ಕೊಂಡು ಹೋಗ್ತೀನಿ, ಸೈಲೆಂಟ್ ಆಗಿರಬೇಕು. ವಾಕಿಂಗ್ ಹೋಗೋಣ? ವಾಕಿಂಗ್ ವಾಕಿಂಗ್ ಹೋಗೋಣ? ಸೈಲೆಂಟ್ ಆಗಿರಬೇಕು, ಕರ್ಕೊಂಡು ಹೋಗೋಣ. ಬನ್ನಿ ಬನ್ನಿ ರಾಜ, ಬನ್ನಿ ರಾಜ. ನಾನು ನನ್ನ ರಾಜ ವಾಕಿಂಗ್ ಹೊರಟಿದ್ದೀವಿ. ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸಿ ವಾಕಿಂಗ್ ಹೊರಟಿದ್ದೀವಿ. 3K ಅಥವಾ 4K ಮುಗಿಸ್ಬೇಕು. ನೋಡೋಣ ಎಷ್ಟು ಕಂಪ್ಲೀಟ್ ಮಾಡೋಕ್ಕಾಗತ್ತೆ ಅಂತ. $1900 ಕೋಕೋ ಕಾಯಿಲ್ ಕಂಪ್ಲೀಟ್ ಮಾಡಿಸಿ ಇನ್ನು ಮಿಕ್ಕಿದ್ದು ನಾನು ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ 4K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಈವ್ನಿಂಗ್ 4K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು. ವಾಕಿಂಗ್ ಮುಗಿಸ್ಕೊಂಡು ಬಂದು ತಲೆಗೆ ಎಣ್ಣೆ ಹಚ್ಕೊಂಡು ಗ್ರೀನ್ ಟೀ ಕುಡಿದೆ. ತಲೆಗೆ ಎಣ್ಣೆ ಹಚ್ಕೊಂಡಿದ್ದಲ್ಲ, ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಈಗ ನಾನು ಡಿನ್ನರ್ ಮಾಡ್ತೀನಿ. ಮಧ್ಯಾಹ್ನ ಲಂಚ್ಗೆ ಬೇಳೆ ಸಾರು, ಅನ್ನ ಮತ್ತು ಸ್ಪ್ರೌಟ್ಸ್ ಒಂದು ಸ್ವಲ್ಪ ತಿಂದೆ. ನನಗೆ ಯಾಕೋ ಜಾಸ್ತಿ ಹೊಟ್ಟೆ ಹಸಿತಿಲ್ಲ, ಸೊ ಮಿನಿಮಲ್ ಆಗೇ ಮುಗಿಸ್ದೆ. ಈಗ ಡಿನ್ನರ್ಗೂ ಅದನ್ನೇ ತೊಗೊಂಡು ಆಮೇಲೆ ಗ್ರೀನ್ ಟೀ ಕುಡಿದು ಚಾವನ್ಪ್ರಾಶ್ ತಿಂದು ಡೇನ ಎಂಡ್ ಮಾಡ್ತೀನಿ. ಕರ್ಕೊಂಡು ಹೋಗಿಲ್ಲ ಅಂತ ಎಷ್ಟು ಕೋಪ ಮಾಡ್ಕೊಂಡಿದ್ದ ನೋಡಿ. ಕೋಪನ ಮಮ್ಮಿ ಮೇಲೆ ಕೋಪನ. ಇವಳೊಬ್ಳು ಜೊತೆಗೆ ಸುಮ್ಮನೆ ಇವಳ್ದು. ಅರೆ 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 ಅಮ್ಮ, ಇಷ್ಟೊಂದು ಕೋಪ. ಓಕೆ ಓಕೆ ಇದಾಗಿತ್ತು ನನ್ನ ಈ ವೀಕ್ನ ವರ್ಕೌಟ್ ಆ್ಯಂಡ್ ಡಯಟ್ ರೂಟೀನ್. ನೆಕ್ಸ್ಟ್ ವೀಕ್ ಮತ್ತೆ ಸಿಗ್ತೀನಿ. Until then, stay tuned and please don't forget to like, share and subscribe to my channel. Much love.